नमः। हरिः ओम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः। दारिद्र्यदुःखज्वरदाहितानां मायापिशाचै परिमर्दितानां संसार सिन्धौ परिपातितानां क्षेमाय वै भागवतं प्रगर्जति। साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಲ್ಲಿಯವರೆಗೆ ದಕ್ಷ ಪ್ರಜಾಪತಿಗೆ ಆದಂತಹ ಸಂತಾನದಲ್ಲಿ ಎಷ್ಟೆಷ್ಟು ಜನ ಸ್ತ್ರೀಯರು ಯಾವರ ವಿವಾಹ ಬಂಧಕ್ಕೆ ಒಳಗಾಗಿ ಯಾವ್ಯಾವ ಮಕ್ಕಳನ್ನು ಪಡೆದಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದೇವೆ. ಮುಂದೆಯೂ ಕೂಡ ಇದೆ, ಯಾರ್ಯಾರಿಗೆ ಯಾರ್ಯಾರಲ್ಲಿ ಎಷ್ಟು ಜನ ಮಕ್ಕಳು ಹುಟ್ಟಿದ್ರು ಅನ್ನೋದನ್ನೇ ಈ ಅಧ್ಯಾಯ ಸಮಾಪ್ತಿಯ ಪರ್ಯಂತವಾಗಿ ಹೇಳ್ತಾರೆ. ಅದಾದ ನಂತರ ಮುಂದಿನ ಅಧ್ಯಾಯದಲ್ಲಿ ಒಂದು ಹೊಸದಾದ ಕಥೆ, ನಾವು ದಧೀಚಿ ಮಹರ್ಷಿಗಳು ತಮ್ಮ ಮೂಳೆಯನ್ನ ಆಯುಧಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಏನ್ ಹೇಳ್ತೇವೋ ಅದು, ಇಂದ್ರ ಮತ್ತು ಬೃಹಸ್ಪತ್ಯಾಚಾರ್ಯರಿಗೆ ಜಗಳವಾದಂತಹ ವಿಷಯ, ಈ ಎಲ್ಲ ವಿಷಯಗಳನ್ನು ಕೂಡ ಮುಂದಿನ ಅಧ್ಯಾಯಗಳಲ್ಲಿ ಈ ಸ್ಕಂದ ಸಮಾಪ್ತಿಯ ಪರ್ಯಂತವಾಗಿ ಕಥಾರೂಪವಾದಂತಹ ಪ್ರಸಂಗಗಳು ಮುಂದೆ ಬರುತ್ತೆ. ಅದರಲ್ಲಿ 6ನೇ ಸ್ಕಂದದ 6ನೇ ಅಧ್ಯಾಯದ 11ನೇ ಶ್ಲೋಕದಿಂದ ಮುಂದಿನ ಶ್ಲೋಕಗಳನ್ನು ನಾವೀಗ ಗಮನಿಸ್ತಾ ಇದ್ದೇವೆ. ಇದರಲ್ಲಿ ದಕ್ಷ ಪ್ರಜಾಪತಿಯ ಮಕ್ಕಳಿಗೆ ಎಷ್ಟೆಷ್ಟು ಜನ ಮಕ್ಕಳು ಹುಟ್ಟಿದ್ರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಈ ವಸು ಅನ್ನುವಂತಹ ದಕ್ಷ ಪ್ರಜಾಪತಿಯ ಮಕ್ಕಳಲ್ಲಿ ಯಮಧರ್ಮನ ಪತ್ನಿಯೇ 10 ಜನ ಇದ್ದಾರೆ. ಅದರಲ್ಲಿ ವಸು ಅನ್ನೋಳು ಕೂಡ ಒಬ್ಳು. ಅವಳಿಗೆ ಅಷ್ಟ ವಸುಗಳು ಹುಟ್ಟುತ್ತಾ ಇದ್ದಾರೆ. ದ್ರೋಣ ಪ್ರಾಣೋ ಧ್ರುವೋರ್ಕೋಗ್ನಿ ದೋಷೋ ವಸ್ತುರ್ವಿಭಾವಸು ದ್ರೋಣಸ್ಯಾಭಿಮತೆ ಪತ್ನ್ಯಾ ಹರ್ಷ ಶೋಕ ಭಯಾದಯ. ಅಷ್ಟವಸುಗಳು ಅಂತ ಇದು ಶಾಸ್ತ್ರೀಯ ಪದ್ಧತಿಯಲ್ಲಿ ಅತ್ಯಂತ ಪ್ರಸಿದ್ಧರಾದ ದೇವತೆಗಳು. ಏಕಾದಶ ರುದ್ರರು, ದ್ವಾದಶ ಆದಿತ್ಯರು, ಅಷ್ಟವಸುಗಳು ಅಂತ ಅತ್ಯಂತ ಪ್ರಸಿದ್ಧರಾದವರು. ಅದರಲ್ಲಿ ನಾವು ಯಾವ ವಸುದೇವನನ್ನ ನಂದಗೋಪನನ್ನ ಕೃಷ್ಣನ ಸಾಕು ತಂದೆಯನ್ನಾಗಿ ಹೇಳ್ತೇವೋ, ಆ ಸಾಕು ತಂದೆಯಾದಂತಹ ವಸುದೇವ ಅಷ್ಟವಸುಗಳಲ್ಲಿ ಒಬ್ಬನಾದಂತಹ ದ್ರೋಣ ಅಂತ ಇಲ್ಲಿ ಯಾರನ್ನು ಹೇಳ್ತಾ ಇದ್ದಾರೋ ಆ ದ್ರೋಣನ ಅವತಾರ ಅವನು ನಂದಗೋಪ. ದ್ರೋಣ ಪ್ರಾಣೋ ಧ್ರುವೋರ್ಕೋಗ್ನಿ ದೋಷೋ ವಸ್ತುರ್ವಿಭಾವಸು. ಈ 8 ಜನ, ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು ಅಂತ 8 ಜನ ಆ ವಸು ಎಂಬಂತಹ ಯಮಧರ್ಮನ ಪತ್ನಿಯಲ್ಲಿ ಹುಟ್ಟಿದಂತಹ ಮಕ್ಕಳು. ಅದರಲ್ಲಿ ದ್ರೋಣ ಎಂಬಂತಹ ವಸುವಿಗೆ ಅಭಿಮತಿ ಎಂಬಂತಹ ಹೆಂಡತಿಯಲ್ಲಿ ಹರ್ಷ, ಶೋಕ, ನಮ್ಮ ಸಂತೋಷಕ್ಕೆ, ನಮ್ಮ ದುಃಖಕ್ಕೆ, ಭಯಕ್ಕೆ, ಸಂತೋಷಕ್ಕೆ, ಭಯಕ್ಕೆ
ಅದೇ ರೀತಿಯಾಗಿ ನಮ್ಮ ಸಂಕಟಕ್ಕೆ ಇದು ಎಲ್ಲದಕ್ಕೂ ಕೂಡ ನಿಯಾಮಕರಾದಂತಹ ದೇವತೆಗಳು ಅವಳಿಂದ ಹುಟ್ಟುತ್ತಾ ಇದ್ದಾರೆ. ಇನ್ನ ಪ್ರಾಣ ಎಂಬಂತಹ ಎರಡನೇ ವಸುವಿನ ಹೆಂಡತಿ ಊರ್ಜಸ್ವತಿ ಅಂತ. ಆ ಊರ್ಜಸ್ವತಿ ಎಂಬಂತಹ ಹೆಂಡತಿಯಲ್ಲಿ ಆಯು ಪುರೋಜವ ಎಂಬುದಾಗಿ ಇಬ್ಬರು ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಧ್ರುವನ ಹೆಂಡತಿ ಧರಣೀದೇವಿ, ಅವಳಿಗೆ ಪಟ್ಟಣಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಹುಟ್ಟುತ್ತಾ ಇದ್ದಾರೆ. ಅರ್ಕ ಎಂಬಂತಹ ವಸುವಿಗೆ ಚಮಸ ಅಂತ ಅವನ ಹೆಂಡತಿಯ ಹೆಸರು. ಅವಳಲ್ಲಿ ತರ್ಷ ಅಂತ ಅನೇಕ ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಅಗ್ನಿ ಎಂಬಂತಹ ಮತ್ತೊಬ್ಬ ವಸುವಿಗೆ ಧಾರ ಅಂತ, ಅಗ್ನಿ ಅನ್ನೋ ವಸು ಬೇರೆ, ಅಗ್ನಿ ದೇವರು ಬೇರೆ. ನಾವು ಯಾರನ್ನ ಅಗ್ನಿ ಅಂತ ಪೂಜೆ ಮಾಡ್ತೇವೋ ಆ ದೇವರು ಬೇರೆ, ಇಲ್ಲಿ ಅಗ್ನಿ ಅಂತ ಹೇಳ್ತಾ ಇರೋದು ಮತ್ತೆ ಬೇರೆ. ಆ ಅಗ್ನಿ ಎಂಬಂತಹ ವಸುವಿಗೆ ಧಾರ ಎಂಬಂತಹ ಹೆಸರಿನ ಪತ್ನಿ ಇದ್ದಾಳೆ. ಯಾಕೆ ಅಂತಂದ್ರೆ ಆ ಅಗ್ನಿಗೆ ಅಲ್ಲ, ಆ ಅಗ್ನಿ ಮತ್ತು ಈ ಅಗ್ನಿ ಇಬ್ರು ಒಂದೇ. ಆ ಧಾರಾದೇವಿಗೆ ಮತ್ತೊಂದು ಹೆಸರು ಸ್ವಾಹ ಅಂತ. ಈ ಅಷ್ಟವಸುಗಳಲ್ಲಿ ಒಬ್ಬನಾದಂತಹ ಅಗ್ನಿಯೇನೆ ನಾವು ಹೋಮಿಸುವಂತಹ ಅಗ್ನಿ. ಇವನ ಹೆಂಡತಿ ಧಾರ, ಅವಳಿಗೆ ಮತ್ತೊಂದು ಹೆಸರು ಸ್ವಾಹ ಅಂತ. ದ್ರವಿಣಕ ಅಂತ ಈ ಅಗ್ನಿಗೆ ಅನೇಕ ಜನ ಮಕ್ಕಳು ಹುಟ್ಟಿದ್ದಾರೆ. ಇಷ್ಟೇ ಅಲ್ಲದೇನೆ ನಾವು ಈ ಅಗ್ನಿಗೆ ಒಟ್ಟು 49 ಜನ ಮಕ್ಕಳಿದ್ದಾರೆ ಅಂತ ಹಿಂದಿನ 4ನೇ ಸ್ಕಂದದಲ್ಲಿ ನಾವು ಗಮನಿಸಿದ್ದೇವೆ. ಅಲ್ಲಿಯೂ ಕೂಡ ಇವರ ಕಥೆ ಸಂಕ್ಷಿಪ್ತವಾಗಿ ಬಂದಿತ್ತು. ಅರ್ಕಸ್ಯ ಚಮಸಾ ಭಾರ್ಯ ಪುತ್ರ ತರಷಾದಯ ಸ್ಮೃತಾ ಅಗ್ನೇರ್ ಭಾರ್ಯ ವಸೋಹ ಧಾರ ಪುತ್ರ ದ್ರವಿಣಕಾದಯ. ಇನ್ನ ಸ್ಕಂದಶ್ಚ ಕೃತಿಕಾ ಪುತ್ರ. ಸ್ಕಂದ ಕೃತಿಕಾ ನಕ್ಷತ್ರಕ್ಕೆ ಅಭಿಮಾನಿಯಾದಂತಹ ಯಾವ ದೇವತೆ ಇದ್ದಾಳೋ ಅವಳ ಮಗನಾದಂತಹ ಸ್ಕಂದನು ಕೂಡ ಅಗ್ನಿಯ ಮಗನೇ. ಮತ್ತೆ ಆ ಸ್ಕಂದನಿಗೆ ವಿಶಾಖ ಅನೇಕ ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ದೋಷ ಅಂತ ಮತ್ತೊಬ್ಬ ವಸು, ನಾವ್ ಅದನ್ನೇ ಹೇಳಿದ್ವಿ. ದೋಷೋ ವಸ್ತುರ್ವಿಭಾವಸು, ಅಷ್ಟವಸುಗಳಲ್ಲಿ 6ನೇ ವಸು. ಆ ದೋಷ ಎಂಬಂತಹ ವಸುವಿನ ಹೆಂಡತಿ ಶರ್ವರಿ ಅಂತ, ರಾತ್ರಿಗೆ ಅಭಿಮಾನಿಯಾದಂತಹ ದೇವತೆ. ಈ ದೋಷ ಮತ್ತು ಶರ್ವರಿ ಇವರಿಬ್ಬರ ಮಗನೇ ಶಿಂಶುಮಾರ ರೂಪಿಯಾದಂತಹ ಪರಮಾತ್ಮ. ಧ್ರುವಲೋಕದಲ್ಲಿ ಯಾವ ಪರಮಾತ್ಮನ ರೂಪವನ್ನ ಧ್ರುವ ಆರಾಧನೆ ಮಾಡ್ತಾ ಇದ್ದಾನೋ ಅಂತಹ ಶಿಂಶುಮಾರ ರೂಪಿಯಾದಂತಹ ಪರಮಾತ್ಮನ ತಂದೆ ತಾಯಿಗಳು ಈ ದೋಷ ಮತ್ತು ಶರ್ವರಿ ಎಂಬಂತಹ ವಸು ದಂಪತಿಗಳು. ಅಷ್ಟ ವಸುಗಳಲ್ಲಿ ಒಬ್ಬನಾದಂತಹ ದೋಷ ಮತ್ತು ಶರ್ವರಿ ಇವರಿಬ್ಬರ ಮಗನಾಗಿ ಶಿಂಶುಮಾರ ರೂಪಿಯಾದಂತಹ ಪರಮಾತ್ಮ ಅವತಾರ ಮಾಡಿದ್ದಾನೆ. ಇನ್ನ ವಸ್ತು ಅನ್ನುವಂತಹ 7ನೇ ವಸುವಿನ ಹೆಂಡತಿ ಅಂಗಿರಸಿ ಅಂತ. ಅವನ ಮಗ ವಿಶ್ವಕರ್ಮ. ವಿಶ್ವಕರ್ಮ ಅಂತಂದ್ರೆ ನಾವ್ ಯಾವ ದೇವಶಿಲ್ಪಿ ಅಂತ ನಾವು ಕರಿತಾ ಇದ್ದೇವೋ ಆ ದೇವಶಿಲ್ಪಿ ಈ ವಸ್ತು ಎಂಬಂತಹ ವಸುವಿನ ಮಡದಿಯಾದಂತಹ ಅಂಗಿರಸಿಯಲ್ಲಿ ಹುಟ್ಟಿದವನು. ಆ ವಿಶ್ವಕರ್ಮನಿಗೆ ಕೃತಿ ಅಂತ ಅವನ ಹೆಂಡತಿ ಇದ್ದಾಳೆ. ಅವಳಲ್ಲಿ ಚಾಕ್ಷುಷ ಅನ್ನುವ ಹೆಸರಿನ ಮನು. ನಾವು ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ಚಾಕ್ಷುಷ, ರೈವತ ಅಂತ ಈಗಾಗಲೇ ಅನೇಕ ಮನ್ವಂತರಗಳು ಕಳೆದಿವೆ. ಆ ಮನ್ವಂತರಗಳಲ್ಲಿ ಒಂದು ಚಾಕ್ಷುಷ ಮನ್ವಂತರ. 14 ಮನ್ವಂತರಗಳಲ್ಲಿ ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ ಅಂತ ಈ ಚಾಕ್ಷುಷ ಮನ್ವಂತರ ಏನು ಕಳೆದಿದೆಯೋ ಆ ಚಾಕ್ಷುಷ ಮನ್ವಂತರಕ್ಕೆ ಅಧಿಪತಿಯಾದಂತಹ ಚಾಕ್ಷುಷ ಮನು ಈ ಯಾವ ವಸ್ತು ಎಂಬಂತಹ ವಸುವಿನ ಮಗನಾದಂತಹ ಇವರು ಯಾವ ವಿಶ್ವಕರ್ಮ, ಆ ವಿಶ್ವಕರ್ಮನ ಮಗ ಇವನು ಚಾಕ್ಷುಷ ಮನು. ಅವನಿಗೆ ಅನೇಕ ಜನ ವಿಶ್ವೇಶ ಮುಂತಾದಂತಹ ಅನೇಕ ಜನ ಮಕ್ಕಳಿದ್ದಾರೆ. ಕೊನೆಯ ವಸು ವಿಭಾವಸು ಅಂತ. ಆ ವಿಭಾವಸುವಿನ ಹೆಂಡತಿ ಉಷಾದೇವಿ. ಅವನಿಗೆ ಅನೇಕ 3 ಜನ ಮಕ್ಕಳಿದ್ದಾರೆ. ವ್ಯುಷ್ಟಿ, ರೋಜಿಷ, ಆತಪ ಅಂತ 3 ಜನ ಮಕ್ಕಳಿದ್ದಾರೆ. ಒಬ್ಬೊಬ್ರು ಒಂದೊಂದು ಯಾಮಗಳಿಗೆ, ಹಗಲಿನಲ್ಲಿರುವಂತಹ ಒಂದೊಂದು ಕಾಲಗಳಿಗೆ ಇವರು ನಿಯಾಮಕರಾಗಿದ್ದಾರೆ. ಒಬ್ಬೊಬ್ರು ಆಯಾಯ ಕಾಲದಲ್ಲಿ ನಿಂತುಕೊಂಡು ಜೀವರು ಮಾಡುವಂತಹ ಪ್ರಾತಃ ಕಾಲೀನ ಕರ್ಮಗಳು, ಮಾಧ್ಯಾಹ್ನಿಕ ಕರ್ಮಗಳು, ಉಳಿದ ಕಾಲದ ಕರ್ಮಗಳು ಇವೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರ್ತಾರೆ. ವಿಭಾವಸೋ ರಸೂತೋಷ ವ್ಯುಷ್ಟಿಂ ರೋಚಿಷ ಮಾತಪಂ ಪಂಚಯಾಮೋಥ ಭೂತಾನಿ ಏನ ಜಾಗ್ರತಿ ಕರ್ಮಸು. ಒಟ್ಟು ಇಡೀ ದಿನದಲ್ಲಿ 8 ಯಾಮಗಳಿರತ್ತೆ.
ಆ 8 ಯಾಮಗಳಲ್ಲಿ 5 ಯಾಮ ಹಗಲಿನದ್ದು, 3 ಯಾಮ ರಾತ್ರಿಯದ್ದು. ವಸ್ತುತಸ್ತು 4 ಯಾಮ ಹಗಲು, 4 ಯಾಮ ರಾತ್ರಿಗಳು ಅಂತ. ಆದ್ರೆ ರಾತ್ರಿಯ ಕೊನೆಯ ಯಾಮ ಅಂತಂದ್ರೆ ಬೆಳಗಾತ, ಪೂರ್ತಿ ಬೆಳಗಾತ, ದ್ವಾದಶಿ ದಿವಸ ಸ್ನಾನ ಮಾಡ್ತೇವಲ್ಲ ಆ ಕಾಲ, ಅದು ಹಗಲಿನ ಒಂದು ಭಾಗ ಅಂತ ಸ್ವೀಕಾರ ಮಾಡ್ತಾರೆ. ಅದೇ ರೀತಿಯ ಒಂದು ಯಾಮ ಅಂದ್ರೆ 3 ಗಂಟೆ ಅಂತ ಲೆಕ್ಕ. ಒಟ್ಟು 8 ಯಾಮಗಳು ಅಂತಂದ್ರೆ 24 ಗಂಟೆಗಳಾಗತ್ತೆ. 3 ಗಂಟೆಗಳಿಗೆ ಒಂದೊಂದು ಯಾಮ ಅಂತ ಲೆಕ್ಕ. ಬೆಳಿಗ್ಗೆ 6ರಿಂದ ಸಾಯಂಕಾಲ 6ರವರೆಗೆ ಹಗಲು, ರಾತ್ರಿ 6ರಿಂದ ಬೆಳಿಗ್ಗೆ ಎಷ್ಟು ಬೆಳಿಗ್ಗೆ 6ರವರೆಗೂ ರಾತ್ರಿ ಅಂತ ಇಟ್ಕೊಳ್ಬೇಕು. ಆದ್ರೆ ಬೆಳಗಾತ 4ವರೆಗೆ ಮತ್ತು ರಾತ್ರಿ 7ವರೆವರೆಗೆ ಸಾಮಾನ್ಯವಾಗಿ ಹೇಳ್ತಾ ಇದ್ದೇನೆ. ಈ ಹಿಂದಿನ ಅರ್ಧ, ಮುಂದಿನ ಅರ್ಧ, ಅರ್ಧರ್ಧ ಯಾಮಗಳನ್ನ ಹಗಲಿನ ಭಾಗಕ್ಕೆ ಸೇರಿಸಿಕೊಂಡು ಆ ಕಾಲದಲ್ಲಿ ಉಷಃ ಕಾಲದಲ್ಲಿ ಸ್ನಾನ ಆಹ್ನಿಕಾದಿಗಳನ್ನ ಮಾಡಿಕೊಳ್ತಾರೆ. ಅದನ್ನ ಹಗಲಿನ ಭಾಗ ಅಂತ ಸ್ವೀಕಾರ ಮಾಡಿ ಅದನ್ನು 5 ಯಾಮಗಳ ಹಗಲು ಅಂತ ಸ್ವೀಕಾರ ಮಾಡಿ ಆ 5 ಹಗಲಿನ ಯಾಮಗಳಿಗೆ ನಿಯಾಮಕರಾದಂತಹ ದೇವತೆಗಳನ್ನ ಇವರು ವಿಭಾವಸುವಿನ ಹೆಂಡತಿ ಉಷಾದೇವಿ ಪಡಿತಾ ಇದ್ದಾಳೆ. ಇದು ಆದ್ಮೇಲೆ ಈ ಅನೇಕ ಜನರು ಮತ್ತೆ ಹುಟ್ಟುತ್ತಾ ಇದ್ದಾರೆ. 11 ಜನ ರುದ್ರನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಆ 11 ಜನ ರುದ್ರನ ಇವರು ಹುಟ್ಟುತ್ತಾ ಇದ್ದಾರೆ, ರುದ್ರನ ರೂಪಗಳು. ಆ 11 ಜನ ರುದ್ರರು ಯಾರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಾವು ರುದ್ರ ಅಂತಂದ್ ಹೇಳಿದ್ರೆ ಪಶುಪತಿ, ಅದೇ ರೀತಿಯಾಗಿ ಶಂಕರ ಅಂತ ನಾವ್ ಯಾರನ್ನ ಹೇಳ್ತೇವೋ ಅವರು ಈ ಏಕಾದಶ ರುದ್ರರಲ್ಲಿ ಒಬ್ಬರು. ಪ್ರಧಾನರಾದಂಥವ್ರು ಅವರೇ. ಅವರನ್ನು ಬಿಟ್ಟು ಕೂಡ ಒಂದು ಗಣಕ್ಕೆ ರುದ್ರಗಣ ಅಂತ ಹೆಸರಿದೆ. ಅದರಲ್ಲಿ ಇವರು ಕೂಡ ಒಬ್ಬರು ಪ್ರಧಾನರಾದಂತಹ ರುದ್ರರು ಇವರೇ. ಆ 11 ಜನ ರುದ್ರರು ಯಾರು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ರೈವತೋ ಜೋ ಭವೋ ಭೀಮೋ ವಾಮ ಉಗ್ರೋ ವೃಷಾ ಕಪಿ ಅಜೈಕಪಾದಹಿರ್ಬುಧ್ನ್ಯೋ ಬಹುರೂಪೋ ಮಹಾನಿತಿ. ರೈವತ, ಅಜ, ಭವ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕಪಾತ್, ಅಹಿರ್ಬುಧ್ನಿ, ಬಹುರೂಪ ಅಂತ 11 ಜನ ರುದ್ರರಿದ್ದಾರೆ. ಅದೇ ರೀತಿಯಾಗಿ ಅದರಲ್ಲಿ ಮತ್ತೆ ಪ್ರಜಾಪತಿ ಮತ್ತು ಅಂಗಿರಸ್ ಎಂಬಂತಹ ಇವರನ್ನ, ಸ್ವಧಾ ಎನ್ನುವಂತಹ ಇವಳ ದಕ್ಷ ಪ್ರಜಾಪತಿಯ ಮಗಳನ್ನ ಮದುವೆ ಮಾಡಿಕೊಂಡು ಅವರು ಅನೇಕ ಜನ ಮಕ್ಕಳನ್ನ ಪಡಿತಾ ಇದ್ದಾರೆ. ಈ ರೀತಿಯಾಗಿ ತಾರಕ್ಷ್ಯ ಅಂತ ನಾವು ಹಿಂದೆ ಗಮನಿಸಿದ್ವಿ. ಕಶ್ಯಪರಿಗೆ ಒಟ್ಟು 13 ಜನ ಮಕ್ಕಳನ್ನ ಪ್ರಾರಂಭದಲ್ಲಿ ಮದುವೆ ಮಾಡಿಕೊಟ್ಟ, ಮತ್ತೆ ಕೊನೆಗೆ ಮತ್ತೆ 4 ಜನರನ್ನ ಮದುವೆ ಮಾಡಿಕೊಟ್ಟ ಅಂತ ನಾವು ಕೇಳಿದ್ದೇವೆ. ಆ 4 ಜನರು ಯಾರು ಅಂತ ಹೇಳಿ ಅವರಿಂದ ಯಾರ್ಯಾರು ಹುಟ್ಟಿದ್ರು, ನಮ್ಮ ಲೋಕದಲ್ಲಿ ಕಾಣುವಂತಹ ಯಾವ್ಯಾವ ಪ್ರಜೆಗಳಿದ್ದಾರೋ ಅವರು ಎಲ್ಲರಿಗೂ ಕೂಡ ಮೂಲರಾದಂಥವರು ಕಶ್ಯಪರೇ. ಯಾರ್ಯಾರು ಅಂತ ಅವರನ್ನ ಹೇಳ್ತಾ ಇದ್ದಾರೆ, ಪ್ರಧಾನರಾದವರು. ತಾರಕ್ಷಸ್ಯ ವಿನತಾ ಕರ್ದ್ರೂಃ ಪತಂಗಿ ಯಾಮಿನಿ ಇತಿ ಪತಂಗ್ಯಸೂತ ಪತಗಾನ್ ಯಾಮಿನಿ ಶಬಲಾನಥ. ತಾರಕ್ಷ್ಯ ಅಂತಂದ್ರೆ ಕಶ್ಯಪರು. ಈ ಕಶ್ಯಪರಿಗೆ ಮತ್ತೊಂದು ಹೆಸರು ತಾರಕ್ಷ್ಯ ಅಂತ. ಅವರಲ್ಲಿ ವಿನತ, ಕದ್ರು, ಪತಂಗಿ, ಯಾಮಿನಿ ಅಂತ 4 ಜನ ಹೆಂಡಂದಿರು ಇದ್ದಾರೆ. ಅದರಲ್ಲಿ ಪತಂಗಿ ಅಂತ ಯಾರಿದ್ದಾಳೋ ಅವಳಿಂದ ಪಕ್ಷಿಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು, ಪಕ್ಷಿ ರೂಪದಲ್ಲಿ ಇರುವಂತಹ ಅನೇಕ ಜೀವರು ಇವರ ಮಕ್ಕಳಾಗಿ ಹುಟ್ಟುತ್ತಾ ಇದ್ದಾರೆ. ಯಾಮಿನಿ ಎಂಬಂತಹ ಇವರ ಪತ್ನಿಯಿಂದಾಗಿ ಮಿಡತೆಗಳು, ಮಳೆಗಾಲದಲ್ಲಿ ಬರುವಂತಹ ಮಿಡತೆಗಳು, ಚಿಕ್ಕ ಚಿಕ್ಕ ಹಕ್ಕಿಗಳೇನಿವೆಯೋ, ಬಹಳ ಕಾಲ ಬದುಕದೇ ಇರುವಂತಹ ಮಿಡತೆಗಳು, ಇವೆಲ್ಲ ಏನಿವೆಯೋ ಅವುಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಆ ರೂಪದಲ್ಲಿ ಇದ್ದುಕೊಂಡು ಇವಳಲ್ಲಿ ಹುಟ್ಟುತ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿನತ ಅಂತ ಯಾರು ಇನ್ನೊಬ್ಬಳು ಹೆಂಡತಿ ಇದ್ದಾಳೋ ಅವಳಲ್ಲಿ ಗರುಡನು ಮಗನಾಗಿ ಹುಟ್ಟುತ್ತಾ ಇದ್ದಾನೆ. ಅವನು ಸಾಕ್ಷಾತ್ ಪರಮಾತ್ಮನ ವಾಹನವೇ ಆಗಿದ್ದಾನೆ. ಇನ್ನು ಒಂದು ಅರುಣ ಎಂಬಂತಹ ಹೆಸರಿನ ಮತ್ತೊಬ್ಬನು ಕೂಡ ಹುಟ್ಟುತ್ತಾ ಇದ್ದಾನೆ. ವಿನತ ಸೂತ ಗರುಡಂ ಸಾಕ್ಷಾತ್ ಯಜ್ಞೇಶ ವಾಹನಂ ಸೂರ್ಯ ಸೂತಂ ಅನೂರುಂ ಚ ಕರ್ದ್ರೂಹು ನಾಗಾನನೇ ಕಷಃ. ವಿನತಾ ದೇವಿ ಸಾಕ್ಷಾತ್ ವಿಷ್ಣುವಿನ ವಾಹನವಾದಂತಹ ಗರುಡನನ್ನ, ಈ ಸೂರ್ಯನ ಸಾರಥಿಯಾದಂತಹ ಅರುಣನನ್ನ, ಅರುಣೋದಯ ಅಂತ ಕರಿತೇವಲ್ಲ, ಆ ಅರುಣ ಕಾಲಕ್ಕೆ ಅಭಿಮಾನಿಯಾದವನು ಈ ಅರುಣನನ್ನ ಮಕ್ಕಳನ್ನಾಗಿ ಪಡೆದಳು. ಹಾಗಾದ್ರೆ ವಿನತಾ ದೇವಿಗೆ ಒಟ್ಟು 2 ಮಕ್ಕಳು, ಅರುಣ ಮತ್ತು ಗರುಡ. ಆ ಅರುಣನಿಗೆ ಕಾಲಿನ ಭಾಗಗಳಿಲ್ಲ, ಪೂರ್ತಿಯಾಗಿ ಅದು ಬೆಳೆಯೋದಕ್ಕಿಂತ ಮುಂಚೆನೆ ಆಸಕ್ತಿಯಿಂದ ಅದನ್ನು ನೋಡಿದ ಕಾರಣದಿಂದ
ಮೊಟ್ಟೆಯನ್ನು ಒಡೆದ ಕಾರಣದಿಂದ ಕಾಲು ಇಲ್ಲದೇನೆ ಅರ್ಧ ಶರೀರದಿಂದ ಅವನು ಹುಟ್ಟಿದ್ದಾನೆ. ಇನ್ನ ಗರುಡನು ಕೂಡ ಆ ವಿನತಾದೇವಿಯ ಮಗ, ಭಗವಂತನ ಸಾರಥಿಯಾಗಿದ್ದಾನೆ, ಭಗವಂತನ ರಥವಾಗಿ ಭಗವಂತನ ರಥವಾಗಿ ವಾಹನವಾಗಿ ಅವನಿದ್ದಾನೆ. ಇನ್ನ ಕದ್ರೋದೇವಿ 4ನೇ ಹೆಂಡತಿ, ಅವಳಲ್ಲಿ ಅನೇಕ ಜನ ನಾಗರು, ನಾಗದ ಶರೀರವನ್ನ, ಸರ್ಪಗಳ ಶರೀರವನ್ನ ಧರಿಸಿದಂತಹ ಅನೇಕ ಜನ ಅವರಲ್ಲಿ ಹುಡ್ತಾ ಇದ್ದಾರೆ. ವಾಸುಕಿ, ಅದೇ ರೀತಿಯಾಗಿ ಯಾವ್ಯಾವ ನಾಗಗಳ ಜಾತಿಗಳನ್ನು ಹೇಳ್ತೇವೋ ಆ ಎಲ್ಲರೂ ಕೂಡ ಅವರೆಲ್ಲರೂ ಕೂಡ ಈ ಕದ್ರೋದೇವಿಯ ಮಕ್ಕಳಾಗಿ ಹುಡ್ತಾ ಇದ್ದಾರೆ. ಅದರಲ್ಲೂ ಕೂಡ ನಾವು ಕಾಲಿಯ ಮರ್ದನ ಅಂತ ಕೃಷ್ಣ ತುಳಿತಾನಲ್ಲ, ಆ ಕಾಲಿಯನು ಕೂಡ ಈ ಕದ್ರೋದೇವಿಯ ಮಗನೇ. ಇವರೆಲ್ಲರೂ ಕೂಡ ಆ ಕದ್ರೋದೇವಿಯ ಮಕ್ಕಳಾಗಿ ಕಶ್ಯಪರ ಗರ್ಭದಿಂದಾಗಿ ಹುಡ್ತಾ ಇದ್ದಾರೆ. ಇದು ಆದ ಮೇಲೆ 27 ಜನ ಮಕ್ಕಳನ್ನ ಚಂದ್ರನಿಗೆ ದಕ್ಷ ಪ್ರಜಾಪತಿ ಮದುವೆ ಮಾಡಿಕೊಟ್ಟ ಅಂತ ನಾವು ಪ್ರಾರಂಭದಲ್ಲಿ ನೋಡಿದೆವು. ಆ ಚಂದ್ರನಿಗೆ 27 ಜನ ಇದ್ದಾರಲ್ಲ, ಈ 27 ಜನರಲ್ಲಿ ಯಾರು ಹುಟ್ಟಿದ್ದಾರೆ ಅಂತ ನೋಡಿದ್ರೆ ಯಾರು ಹುಟ್ಲಿಲ್ಲ. ಯಾಕೆ ಅಂತಂದ್ ಹೇಳಿದ್ರೆ ಈ ಚಂದ್ರನಿಗೆ ಆ 27 ಜನ ಹೆಂಡತಿಯರಲ್ಲಿ ರೋಹಿಣಿ ಅಂತ ಯಾರಿದ್ದಾರೋ ಆ ರೋಹಿಣಿಯ ಮೇಲೆ ಅತಿಯಾದಂತಹ ಪ್ರೀತಿ, ಉಳಿದವರೆಲ್ಲರನ್ನೂ ಕೂಡ ಅವಗಣನೆ ಮಾಡ್ತಾ ಇದ್ದಾನೆ, ಅವಮಾನ ಮಾಡ್ತಾ ಇದ್ದಾನೆ, ಅವರ ಕಡೆಯಲ್ಲಿ ಹೆಚ್ಚಿಗೆ ಗಮನ ಕೊಡ್ತಾ ಇಲ್ಲ. ಆ ಕಾರಣದಿಂದ ಇವ್ರೆಲ್ಲ 27 ಜನ ಹೋಗಿ ದಕ್ಷನ ಹತ್ರ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನೋಡು, ಅವನ್ ನಮ್ಮನ್ನ ಕಡೆಗಣಿಸ್ತಾ ಇದ್ದಾನೆ, ರೋಹಿಣಿಯ ಮೇಲೆ ಅತಿಯಾದ ಪ್ರೀತಿಯನ್ನು ಮಾಡ್ತಾ ಇದ್ದಾನೆ ಚಂದ್ರ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಆ ಚಂದ್ರನ ಮಾವನಾದಂತಹ ದಕ್ಷ ಪ್ರಜಾಪತಿ ಕ್ಷಯರೋಗಕ್ಕೆ ತುತ್ತಾಗುವಂತ, ಕ್ಷಯವಾಗುವ ಹಾಗೆ ಚಂದ್ರನಿಗೆ ಶಾಪವನ್ನು ಕೊಡ್ತಾ ಇದ್ದಾನೆ. ಕ್ಷಯರೋಗಕ್ಕೆ ತುತ್ತಾಗಿ ಅವನಿಗೆ ಸಂತತಿಯೇ ಇಲ್ಲದೆ ಹೋಗಾಯ್ತು. ಆಮೇಲೆ ಅನೇಕ ಕಾಲಗಳ ಸಂದರ್ಭದಲ್ಲಿ ಪಶ್ಚಿಮ ಸಮುದ್ರದಲ್ಲಿ ಋಷಿಗಳೆಲ್ಲ ಹೇಳಿದ ಮೇಲೆ ಆ ಪಶ್ಚಿಮ ಸಾಗರದಲ್ಲಿ ಅಂತಂದ್ರೆ ಈಗಿನ ಇದು ಗುಜರಾತ್ನ ದ್ವಾರಕಾ ಮತ್ತು ಸೋಮನಾಥ ಈ ಪ್ರದೇಶಗಳೇನಿದೆಯೋ ಅಲ್ಲೆಲ್ಲ ತೀರ್ಥ ಸ್ನಾನವನ್ನ ಮಾಡು ಅಂತ ಹೇಳಿದ ಮೇಲೆ ಅಲ್ಲಿ ಸ್ನಾನವನ್ನ ಮಾಡಿ ಕ್ಷಯರೋಗದಿಂದ ಪವಿತ್ರನಾಗಿ ಮತ್ತೆ ದಕ್ಷನ ಅನುಗ್ರಹವನ್ನು ಪಡೆದು ಪ್ರತಿನಿತ್ಯದಲ್ಲೂ ಅವನ ಶರೀರದಲ್ಲಿ ವೃದ್ಧಿಯಾಗುವ ಹಾಗೆ ಮತ್ತೆ ಪ್ರತಿಶಾಪವನ್ನು ಕೂಡ, ಶಾಪ ವಿಮೋಕವನ್ನು ಕೂಡ ತನ್ನ ಮಾವನಾದಂತಹ ದಕ್ಷ ಪ್ರಜಾಪತಿಯಿಂದ ಪಡಿತಾ ಇದ್ದಾನೆ. ಹಾಗಾಗಿ ಕೃಷ್ಣ ಪಕ್ಷದಲ್ಲಿ ಅವನ ಒಂದೊಂದು ಕಲೆಗಳು ಕ್ಷಯವಾಗ್ತಾ ಹೋಗತ್ತೆ, ಶುಕ್ಲ ಪಕ್ಷದಲ್ಲಿ ಒಂದೊಂದು ಕಲೆಗಳು ಸೇರಿಕೊಂಡು ಪೂರ್ಣವಾದಂತಹ ಶಕ್ತಿಯನ್ನು ಅವನು ಪಡೀತಾನೆ. ಇದು ಆದ್ಮೇಲೆ ಅನೇಕ ಕಶ್ಯಪರ ಪತ್ನಿಯರು, ಈಗ ಬರೀ 4 ಜನ ಪತ್ನಿಯರನ್ನು ಹೇಳಿದ್ರು. ಕರ್ದ್ರು, ವಿನತಾದೇವಿ, ಅದೇ ರೀತಿಯಾಗಿ ಪತಂಗಿ ಎನ್ನುವಂತಹ ಒಬ್ಬಳನ್ನ, ಯಾಮಿನಿ ಎನ್ನುವ 4 ಜನ ಹೆಂಡಂದಿರನ್ನ ಹೇಳಿದ್ರು. ಇನ್ನು 13 ಜನ ಆ ಕಶ್ಯಪರ ಪತ್ನಿಯರಿದ್ದಾರಲ್ಲ ಅವರ ಹೆಸರನ್ನ ಹೇಳಿಲ್ಲ. ಅವರನ್ನು ಹೇಳ್ತೇವೆ ಅಂತ ಹೇಳಿ ಆ 13 ಜನ ಪತ್ನಿಯರಲ್ಲಿ ದೇವತೆಗಳು, ದಾನವರು, ಅದೇ ರೀತಿಯಾಗಿ ರಾಕ್ಷಸರು ಇವರೆಲ್ಲರೂ ಕೂಡ ಹುಡ್ತಾ ಇದ್ದಾರೆ. ಅದರಲ್ಲಿ ಪ್ರಧಾನರಾದವರನ್ನು ಹೇಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆ 13 ಜನ ಹೆಣ್ಣಂದಿರು ಯಾರು ಕಶ್ಯಪರಿಗಿದ್ದವರು? ದಿತಿರ್ ಧನುಃ ಕಾಷ್ಟ ಅರಿಷ್ಟ ಸುರಸ ಇಲಾ ಮುನಿ ಕ್ರೋಧ ವಶಾ ತಾಮ್ರ ಸುರಭಿ ಸರಮಾ ತಿಮಿಹಿ. ಅದಿತಿ ಧನುಹು, ಅದಿತಿಗೆ ದೇವತೆಗಳ ತಾಯಿ ಅಂತ ಕರೀತಾರೆ. ಈ ಅದಿತಿಯ ಮಕ್ಕಳು ಆ ಕಾರಣದಿಂದಲೇ ದೇವತೆಗಳಿಗೆ ಆದಿತ್ಯರು ಅನ್ನುವ ಹೆಸರು ಬಂದದ್ದು. ಆದಿತ್ಯ ಅಂತಂದ್ರೆ ನಾವು ಬರೀ ಸೂರ್ಯ ಅಂತ ತಿಳಿದುಕೊಂಡಿದ್ದೇವೆ. ಆದಿತ್ಯರು ಅಂತಂದು ಹೇಳಿದ್ರೆ ಆದಿತ್ಯ ಮಕ್ಕಳು ಅಂತ ಅಷ್ಟೇ ಅರ್ಥ. ಅದರಲ್ಲಿ ಸೂರ್ಯನೂ ಒಬ್ಬ ಅಷ್ಟೇ ಹೊರತಾಗಿ ಆದಿತ್ಯರು ಅಂತಂದು ಹೇಳಿದ್ರೆ ಎಲ್ಲರೂ ಬರೀ ಸೂರ್ಯ ಅಂತ ನಾವು ಭಾವಿಸಬಾರ್ದು. ದ್ವಿತೀಯ ಮಕ್ಕಳು ಯಾರಿದ್ದಾರೋ ಅವರನ್ನ ದಾನವರು, ದೈತ್ಯರು ಅಂತ ಕರೀತಾರೆ. ಧನುವಿನ ಮಕ್ಕಳನ್ನ ದಾನವರು ಅಂತ ಕರೀತಾರೆ. ಇದರಲ್ಲಿ ಇನ್ನೊಬ್ಬಳನ್ನ ಹೇಳಿದ್ರು, ತಿಮಿ ಅನ್ನುವಂತಹ 13ನೇ ಹೆಂಡತಿಯ ಹೆಸರನ್ನ ಹೇಳಿದ್ರು. ಆ ತಿಮಿಯಿಂದಾಗಿ ಜಲಚರ ಪ್ರಾಣಿಗಳು ಹುಡ್ತಾ ಇದೆ. ಸರಮ ಎಂಬಂತಹ ಇನ್ನೊಬ್ಬ ಹೆಂಡತಿಯಿಂದಾಗಿ ಕ್ರೂರವಾದಂತಹ ಹುಲಿ, ಸಿಂಹ ಈ ಸಂತಾನಗಳೆಲ್ಲವೂ ಕೂಡ ಜಗತ್ತಿನಲ್ಲಿ ಪ್ರಾರಂಭವಾಯಿತು. ಇನ್ನ 2 ಗೊರೆಸಿರುವಂತಹ ಪ್ರಾಣಿಗಳು ಅಂತಂದ್ರೆ ಯಾವ ಪ್ರಾಣಿಗಳ ಕಾಲಿನ ಬೆರಳುಗಳು 2 ಇರುತ್ತೋ, ಹಸು, ಎಮ್ಮೆ ಮುಂತಾದವುಗಳು, ಇವು ಎಲ್ಲವೂ ಕೂಡ 2 ಗೊರಸಿನ ಪ್ರಾಣಿಗಳು. ಇವು ಸುರಭಿ ಎಂಬಂತಹ ಕಶ್ಯಪರ ಪತ್ನಿಯ ಸಂತಾನ. ಇವೆಲ್ಲವೂ ಕೂಡ ತಾಮ್ರ ಎಂಬಂತಹ ಈ ಯಾವ ಹೆಂಡತಿ ಇದ್ದಾಳೋ ಅವಳಿಂದ
ನಾನಾ ವಿಧವಾದಂತಹ ಪಕ್ಷಿಗಳು, ಹಿಂದೆ ಯಾವ ಪತಂಗಿ ಅನ್ನುವಂಥವಳಿಂದ ಈ ಪಕ್ಷಿಗಳು ಹುಟ್ಟಿದ್ವು, ಅವುಗಳನ್ನು ಬಿಟ್ಟು ಉಳಿದ ಪಕ್ಷಿಗಳೆಲ್ಲವೂ ಕೂಡ ಇವರಿಂದ ಹುಡ್ತಾ ಇದೆ. ಅದೇ ರೀತಿಯಾಗಿ ಅಪ್ಸರೆಯ ಗಣಗಳು ಮುನಿ ಎಂಬಂತಹ ಹೆಸರಿನ ಪತ್ನಿಯಿಂದಾಗಿ ಹುಡ್ತಾ ಇದ್ದಾರೆ. ಇನ್ನ ಸರ್ಪ, ಚೇಳು, ವಿಷಜಂತುಗಳು ಕ್ರೋಧವಶ ಎಂಬಂತಹ ಹೆಂಡತಿಯಿಂದ ಹುಡ್ತಾ ಇವೆ. ಇಲಾ ಅನ್ನುವಂತಹ ಇವರ ಪತ್ನಿಯಿಂದಾಗಿ ಮರಗಿಡಗಳಿಗೆ ಅಭಿಮಾನಿಗಳಾದಂತಹ ದೇವತೆಗಳು ಹುಡ್ತಾ ಇದ್ದಾರೆ. ಯಾತುಧಾನರು ಅಂತ ರಾಕ್ಷಸರ ಒಂದು ಗಣ, ಅದೆಲ್ಲವೂ ಕೂಡ ಸುರಸ ಎಂಬಂತಹ ಹೆಂಡತಿಯ ಸಂತಾನ. ಅರಿಷ್ಟ ಅನ್ನುವಂತಹ ಇವಳ ಹೆಂಡತಿಯಿಂದಾಗಿ ಗಂಧರ್ವರು ಹುಟ್ಟಿದರು. ಕಾಷ್ಠ ಅನ್ನುವಂತಹ ಇವರ ಮತ್ತೊಬ್ಬ ಹೆಂಡತಿಯಿಂದಾಗಿ ಒಂದು ಗೊರಸಿನ ಪ್ರಾಣಿಗಳು, ಅಂತಂದ್ರೆ ಒಂದೇ ಒಂದು ಕಾಲಿನ ಬೆರಳಿರುವಂತಹದ್ದು, ಕುದುರೆ, ಕತ್ತೆ ಮುಂತಾದವುಗಳೆಲ್ಲವೂ ಕೂಡ ಅವುಗಳಿಂದ ಹುಡ್ತಾ ಇದೆ. ಧನುವಿನಿಂದ 61 ಜನ ದಾನವರು, ಪ್ರಧಾನರಾದಂತಹ ದಾನವರು, ರಾಕ್ಷಸರು ಹುಡ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾದವರ ಹೆಸರನ್ನು ಹೇಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ದ್ವಿಮೂರ್ಧ ಶಂಬರೋ ರಿಷ್ಟ ಹಯಗ್ರೀವೋ ವಿಭಾವಸು ಅಯೋ ಮುಖ ಶಂಕುಶಿರಾ ಸ್ವರ್ಭಾನು ಕಪಿಲೋ ಋಣಃ ಪುಲೋಮ ವೃಷ ಪರ್ವಾಚ ಏಕಚಕ್ರೋನುತಾಪನಃ ಧೂಮ್ರಕೇಶೋ ವಿರೂಪಾಕ್ಷ ವಿಪ್ರಚಿತ್ತಿಶ್ಚ ದುರ್ಜಯ. ಇಷ್ಟು ಜನ. ದ್ವಿಮೂರ್ಧ ಅಂತ, ಶಂಬರಾಸುರ ಅಂತ ನಾವು ಕೇಳಿದ್ದೇವೆ. ಅರಿಷ್ಟಾಸುರ ಅಂತ ಕೃಷ್ಣನಿಂದ ಕೊಲ್ಲಲ್ಪಡುವಂತಹ ರಾಕ್ಷಸ ಅವನು. ಹಯಗ್ರೀವ ರೂಪಿಯಿಂದಾಗಿ ಬಂದು ಯಾವ ಹಯಗ್ರೀವ ಎಂಬಂತಹ ದೈತ್ಯನನ್ನ ಕೊಂದಿದ್ದಾನೋ ಹಯಗ್ರೀವ ರೂಪಿಯಾದ ಪರಮಾತ್ಮ, ಆ ಮಗ ಈ ಧನುವಿನಿಂದಾಗಿ ಹುಟ್ಟಿದ್ದಾರೆ. ಈ ರೀತಿಯಾಗಿ ಅನೇಕ ಜನ ಇವರು ಹುಟ್ಟಿದ್ದಾರೆ. ಅವನ ಮಕ್ಕಳಾಗಿ ಕಾಷ್ಠಾಯ ಧನುವಿನ ಮಕ್ಕಳಾಗಿ ಹುಟ್ಟಿದ್ದಾರೆ. ಸ್ವರ್ಭಾನೋ ಸುಪ್ರಭಾಂ ಕನ್ಯಾಂ ಉವಾಹನಮುಚಿಃ ವೃಷ ಪರ್ವಣಸ್ತು ಶರ್ಮಿಷ್ಠಾಂ ಯಯಾತಿರ್ನಹುಷೋ ಬಲಿ. ಇದರಲ್ಲಿ ಸ್ವರ್ಭಾನು ಅಂತ ಅವರ ಒಬ್ಬ ಪತ್ನಿ ಇದ್ದಾಳೆ. ಆ ಸ್ವರ್ಭಾನುವಿನ ಮಗಳು ಸುಪ್ರಭಾ ಅಂತ. ಅದನ್ನ ನಮುಚಿ ಎಂಬಂತಹ ಒಬ್ಬ ರಾಜ ಇದ್ದಾನೆ. ಆ ರಾಜನ ಮಗಳು ಶರ್ಮಿಷ್ಠೆ ಅಂತ. ಈ ಯಯಾತಿ ರಾಜ ಅಂತ ನಾವು ಯಾವ ಪಾಂಡವರ ವಂಶವನ್ನ ಮುಂದೆ ನಿರೂಪಣೆ ಮಾಡ್ತೇವೋ ಆ ಪಾಂಡವರ ಮತ್ತು ಯಾದವರ ಈ ಎಲ್ಲ ವಂಶಕ್ಕೂ ಕೂಡ ಮೂಲ ಪುರುಷನಾದಂತಹ ಯಯಾತಿ ರಾಜ ಯಾರಿದ್ದಾನೋ ಆ ಯಯಾತಿ ರಾಜ ನಹುಷನ ಮಗ ಅವನು. ನಹುಷ ಅಂತ ಮಹಾಪರಾಕ್ರಮಿಯಾದವನು, ಇಂದ್ರನ ಪದವಿಯಲ್ಲಿ ಕೂತಂತಹ ಮಹಾ ಜ್ಞಾನಿ ಅವನು, ಮಹಾರಥಿಕ ಅವನು. ಅವನ ಮಗ ಯಯಾತಿ. ಆ ಯಯಾತಿ ಶರ್ಮಿಷ್ಠೆ ಮತ್ತು ದೇವಯಾನಿ ಎಂಬಂತಹ ಶುಕ್ರಾಚಾರ್ಯರ ಮಕ್ಕಳನ್ನ ಮದುವೆ ಆಗ್ತಾ ಇದ್ದಾನೆ. ಇನ್ನ ಅನೇಕ ಜನ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರೆಲ್ಲರೂ ಕೂಡ ಈ ಕಶ್ಯಪ ಋಷಿಯ ಮಕ್ಕಳಾಗಿ, ದ್ವಿತೀಯ ಮಕ್ಕಳಾಗಿ ಹುಡ್ತಾ ಇದ್ದಾರೆ. ಇದರಲ್ಲಿ ಅನೇಕ ಜನ ಪೌಲೋಮ ಅನ್ನುವಂತಹ ಹೆಸರಿನ ಹೆಂಡತಿಯಿಂದಾಗಿ ಕಾಲಕೇಯರು ಅಂತ ಮಹಾ ದುಷ್ಟರಾದಂತಹ ರಾಕ್ಷಸರು. ಆ ಎಲ್ಲ ರಾಕ್ಷಸರನ್ನು ಕೂಡ ಈ ಅರ್ಜುನ ಈ ವನವಾಸದ ಸಂದರ್ಭದಲ್ಲಿ, ಅಂತಂದ್ರೆ ಅವರು ಯಾವ ಕಾಲದಲ್ಲಿ ವನವಾಸ ಮಾಡ್ತಾ ಇರ್ತಾರೋ ಅದರಲ್ಲಿ 5 ವರ್ಷಗಳ ಕಾಲ ಅರ್ಜುನ ಸ್ವರ್ಗಲೋಕಕ್ಕೆ ಹೋಗಿ ಆ ಸ್ವರ್ಗಲೋಕದಲ್ಲಿ ಇಂದ್ರನೇ ಮೊದಲಾದಂಥವರಿಂದಾಗಿ ಶಸ್ತ್ರಾಭ್ಯಾಸವನ್ನು ಮಾಡ್ತಾ ಇರ್ತಾನೆ. ಆ ಇಂದ್ರನಿಗೆ ಸಂತೋಷವಾಗಬೇಕು ಎಂಬ ಕಾರಣದಿಂದಾಗಿ ಒಬ್ಬಂಟಿಗನಾಗಿ ಆ ಪುಲೋಮೆಯ ಮಕ್ಕಳಾದಂತಹ ಕಾಲಕೇಯರ ಎಲ್ಲರನ್ನೂ ಕೂಡ ಸಂಹಾರ ಮಾಡ್ತಾನೆ. ಯಜ್ಞನಾಶಕರು ಬಹಳ ದುಷ್ಟರಾದಂತಹ ವ್ಯಕ್ತಿಗಳು. ಅಂತಹವರು ಈ ಪುಲೋಮ ಅನ್ನುವಂತಹ ಕಶ್ಯಪರ ಹೆಂಡತಿಯಿಂದಾಗಿ ಹುಡ್ತಾ ಇದ್ದಾರೆ. ಇದು ಆದ್ಮೇಲೆ ಅಥಾತ ಶ್ರೂಯತಾಂ ವಂಶೋ ಹ್ಯದಿತೇರನು ಪೂರ್ವಶಃ ಯತ್ರ ನಾರಾಯಣೋ ದೇವಃ ಸ್ವಾಂಶೇನಾವತರದ್ವಿಭು. ಇದರಲ್ಲಿ ಕಶ್ಯಪರ ಮೊದಲಿನ 12 ಜನ ಹೆಂಡತಿಯರು, ಅವರಿಂದ ಉಂಟಾದಂತಹ ಸಂತಾನ, ಇವು ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ಹೇಳಿ ಇನ್ನು ಪ್ರಧಾನವಾಗಿ ಅದಿತಿ, ಈ ಅದಿತಿಯಿಂದಾಗಿ ದೇವತೆಗಳೆಲ್ಲರೂ ಕೂಡ ಹುಟ್ಟಿದ್ದಾರೆ. ಆ ಯಾವ್ಯಾವ ದೇವತೆಗಳು ಹುಟ್ಟಿದ್ರು ಅಂತಂದು ಹೇಳ್ತೇನೆ ಕೇಳು. ಆ ಅದಿತಿ ಮತ್ತು ಕಶ್ಯಪರ ಮಗನಾಗಿ ಸಾಕ್ಷಾತ್ ಪರಮಾತ್ಮನೇ ಉಪೇಂದ್ರ ವಾಮನನಾಗಿ ಅವತಾರ ಮಾಡಿದ್ದಾನೆ. ಅಂತಹ ಕಥೆಯನ್ನ ಹೇಳ್ತೇನೆ ಅಂತ. ಇನ್ನೊಂದು ಇದರಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ, ನಾವು ಯಾರನ್ನ ವಸುದೇವ ಮತ್ತು ದೇವಕಿ ಅಂತ ಕರಿತೇವೋ, ವಸುದೇವ ದೇವಕಿಯರಿಬ್ಬರೂ ಕೂಡ ಕೃಷ್ಣನ ಹಡೆದ ತಂದೆ ತಾಯಿಗಳು. ಕೃಷ್ಣನು ಪ್ರಾದುರ್ಭಾವ ಮಾಡಿದಾಗ ಆ ಪ್ರಾದುರ್ಭಾವಕ್ಕೆ ಅವಸ್ಥಾನಭೂತರಾದವರು, ಅಧಿಷ್ಠಾನಭೂತರಾದವರು ವಸುದೇವ ಮತ್ತು ದೇವಕಿಯರು. ಮತ್ತು ಬಲರಾಮ ರೋಹಿಣಿಯಲ್ಲಿ ಹುಟ್ಟಿದ.
ಹಾಗಾದ್ರೆ ವಸುದೇವನಿಗೆ ಇಬ್ಬರು ಹೆಣ್ಣಂದಿರು, ದೇವಕಿ ಮತ್ತು ರೋಹಿಣಿ. ಆ ದೇವಕಿಯೇ ಇಲ್ಲಿರುವಂತಹ ಅದಿತಿ. ವಸುದೇವ ಯಾರು ಅಂತಂದ್ರೆ ಈ ಕಶ್ಯಪರೇ ವಸುದೇವನಾಗಿ ಹುಟ್ಟಿದ್ದಾರೆ. ಅದೇ ರೀತಿಯಾಗಿ ಆ ಕಶ್ಯಪರ ಮತ್ತೊಬ್ಬ ಹೆಂಡತಿ ಯಾರು ಅಂತಂದ್ರೆ ರೋಹಿಣಿ. ಆ ರೋಹಿಣಿ ಸುರಭಿ ಅಂತ ಇಲ್ಲಿ ಯಾರನ್ನ ಹೇಳಿದ್ರೋ ಆ ಸುರಭಿಯೇ ಅಲ್ಲಿ ರೋಹಿಣಿಯಾಗಿ ವಸುದೇವನ ಹೆಂಡತಿಯಾಗಿ ಬಂದಿದ್ದಾಳೆ. ಆ ರೀತಿಯಾಗಿ ಹುಟ್ಲಿಕ್ಕೆ ಒಂದು ಶಾಪವನ್ನೆಲ್ಲ ಹೇಳ್ತಾರೆ. ಅದು ಹರಿವಂಶದಲ್ಲಿ ವಿಸ್ತಾರವಾಗಿದೆ. ಅದೇ ರೀತಿಯಾಗಿ ಈ ಭಾಗವತದ ದಶಮ ಸ್ಕಂದದಲ್ಲೂ ಅದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಆ ಕಥೆಯ ಸಂದರ್ಭದಲ್ಲಿ ಅದನ್ನು ನೋಡ್ತಾ ಹೋಗೋಣ. ವಿವಸ್ವಾನ್ ಅರ್ಯಮಾ ಪೂಷಾ ತ್ವಷ್ಟಾ ಚ ಸವಿತಾ ಭಗಃ ಧಾತ ವಿಧಾತ ವರುಣೋ ಮಿತ್ರ ಶಕ್ರ ಉರುಕ್ರಮಃ. 12 ಜನ ಆ ಅದಿತಿಯ ಮಕ್ಕಳು. ಅವರನ್ನ ಆದಿತ್ಯರು, ದ್ವಾದಶಾದಿತ್ಯರು ಅಂತ ಕರೀತಾ ಇದ್ದಾರೆ. ಯಾರವರು 12 ಜನ ಅಂತಂದ್ ಹೇಳಿದ್ರೆ ವಿವಸ್ವಾನ್. ವಿವಸ್ವಾನ್ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಸೂರ್ಯ ಯಾರಿದ್ದಾನಲ್ಲ ಅವನನ್ನ ವಿವಸ್ವಾನ್ ಅಂತ ಕರೀತಾರೆ. ಅದರಿಂದ ಅವನು ಆದಿತ್ಯನೇ, ಆದ್ರೆ ಅವನು ಒಬ್ಬನೇ ಆದಿತ್ಯನಲ್ಲ. ಅರ್ಯಮ, ಪೂಷ, ತ್ವಷ್ಟ, ತ್ವಷ್ಟೃ, ಸವಿತೃ, ಭಗ, ಧಾತ, ವಿಧಾತ, ವರುಣ, ಮಿತ್ರ, ಶಕ್ರ ಮತ್ತು ಉರುಕ್ರಮ ಅಂತ 12 ಜನ ಮಕ್ಕಳು ಹುಡ್ತಾ ಇದ್ದಾರೆ. ಈ ವಿವಸ್ವಾನ್ ಅಂತಂದ್ ಹೇಳಿದ್ರೆ ಸೂರ್ಯದೇವರು. ಈ ಸೂರ್ಯದೇವನ ಹೆಂಡತಿ ಇಬ್ರು, ಸಂನ್ಯಾದೇವಿ ಮತ್ತು ಛಾಯಾದೇವಿ. ಆ ಸಂನ್ಯಾದೇವಿಯಲ್ಲಿ 3 ಜನ ಮಕ್ಕಳು ಹುಟ್ಟಿದ್ದಾರೆ. ನಾವೀಗ ಯಾವ ಮನ್ವಂತರದಲ್ಲಿದ್ದೇವೋ ವೈವಸ್ವತ ಮನ್ವಂತರ, ಈ ವೈವಸ್ವತ ಮನ್ವಂತರಕ್ಕೆ ಅಧಿಪತಿಯಾದಂತಹ ವಿವಸ್ವಾನ್ ಎಂಬಂತಹ ಮಗ ವೈವಸ್ವತ ಮನು. ಈ ವಿವಸ್ವಾನ್ ಎಂಬಂತಹ ಹೆಸರಿನ ಸೂರ್ಯನ ಮಗ. ವಿವಸ್ವಾನ್ ಮತ್ತು ಸಂನ್ಯಾದೇವಿ ಇವರಿಬ್ಬರ ಮಗನಾಗಿ ಶ್ರಾದ್ದ ದೇವ ಅಂತ ಅವನಿಗೆ ಹೆಸರು, ಅವನಿಗೆ ವೈವಸ್ವತ ಮನು ಅಂತ ಕರೀತಾ ಇದ್ದಾರೆ. ಅವರು ಹುಟ್ಟಿದ್ರು. ಮತ್ತೆ ಯಮಧರ್ಮರಾಜರು ಮತ್ತು ಯಮಿ, ಯಮುನಾ ನದಿ ಅಂತ ನಾವು ಯಾರನ್ನು ಕರಿತೇವೋ ಅವರು, ಒಟ್ಟು 3 ಜನ ಹುಡ್ತಾ ಇದ್ದಾರೆ. ಅವನೇ ಆ ಸೂರ್ಯನೇ. ಏನಾಯ್ತು ಅಂತಂದ್ರೆ ಒಂದು ಸಂದರ್ಭದಲ್ಲಿ ಈ ಸಂನ್ಯಾದೇವಿಗೆ ಸೂರ್ಯನ ತಾಪವನ್ನು ತಡಿಲಿಕ್ಕಾಗ್ಲಿಲ್ಲ. ಆ ಸಂನ್ಯಾದೇವಿಯ ತಂದೆ ತ್ವಷ್ಟೃ ಪ್ರಜಾಪತಿ. ಇವಳಿಗೆ ಬಹಳ ತಾಪದಿಂದ ತಡಿಲಿಕ್ಕಾಗದೇನೆ ಅವಳು ತನ್ನ ಒಂದು ಪ್ರತಿಕೃತಿಯನ್ನ ಮಾಡಿ ಅವಳಿಗೆ ಛಾಯಾ ಅಂತ ಹೆಸರಿಟ್ಟು, ಸೂರ್ಯನ ಬಳಿಯಲ್ಲಿರಪ್ಪ ಇರಮ್ಮ ನೀನು, ನನಗೆ ನನ್ನ ಗಂಡನ ತಾಪವನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತ ಗಂಡನ ಮನೆಗೆ ಹೋದ್ಲು. ಆ ತಂದೆಯ ಮನೆಗೆ ಹೋದ್ಲು. ತಂದೆಯು ಕೂಡ ಗಂಡನಿಗೆ ಹೇಳ್ದೇನೆ ಬಂದಿದ್ದಾಳೆ ಇವಳು ಅಂತ ಅಂದುಕೊಂಡು ವಾಪಸ್ಸು ಅವಳನ್ನ ಕಳಿಸಿದ. ಮನೆಯಲ್ಲಿ ಇಟ್ಕೊಳ್ಳಿಲ್ಲ. ಸೂರ್ಯನಿಗೆ ನಂತರದಲ್ಲಿ ಅವಳಲ್ಲಿ ಆ ಛಾಯಾದೇವಿಯಲ್ಲಿ ಸಾವರ್ಣಿ ಅನ್ನುವಂತಹ ಹೆಸರಿನ ಮಗನೂ ಹುಡ್ತಾನೆ. ಅದು ಆದ್ಮೇಲೆ ಅವಳು ತಾರತಮ್ಯವನ್ನು ಮಾಡ್ತಾ ಇರ್ತಾಳೆ. ಈ ಸಂನ್ಯಾದೇವಿಯ ಮಕ್ಕಳಿಗೂ ತನ್ನ ಗರ್ಭದಲ್ಲಿ ಹುಟ್ಟಿದಂತಹ ಸಾವರ್ಣ ಎಂಬಂತಹ ಮಗನಿಗೂ ಸ್ವಲ್ಪ ಇವನಲ್ಲಿ ಹೆಚ್ಚಿಗೆ ಪ್ರೀತಿಯನ್ನು ತೋರಿಸ್ತಾ ಇರ್ತಾಳೆ. ಯಮಧರ್ಮನಿಗೂ ಅಂತಂದ್ರೆ ಆ ಸೂರ್ಯನ ಮತ್ತು ಸಂನ್ಯಾದೇವಿಯ ಮಗನಾದಂತಹ ಯಮಧರ್ಮನಿಗೂ ಮತ್ತು ಈ ಛಾಯಾದೇವಿಗೂ ಸ್ವಲ್ಪ ವಿವಾದ ಆಗತ್ತೆ. ಯಾರು ನೀನು ಅಂತ ಗದರಿಸಿ ಕೇಳಿದಾಗ, ನಿನ್ನ ಹೆಂಡತಿ ನನ್ನನ್ನು ಈ ರೀತಿಯಾಗಿ ಕಳಿಸಿದ್ದಾಳೆ ಅಂತ ಸೂರ್ಯದೇವರಿಗೆ ಛಾಯಾದೇವಿ ಹೇಳ್ತಾಳೆ. ಆವಾಗ ಸೂರ್ಯ ಬಹಳ ಕೋಪದಿಂದಾಗಿ ತ್ವಷ್ಟೃವಿನ ತನ್ನ ಮಾವನ ಮನೆಗೆ ಹೋಗ್ತಾನೆ. ಅಲ್ಲಿ ನೋಡಿದ್ರೆ ಸಂನ್ಯಾದೇವಿ ಇರೋದಿಲ್ಲ. ಬಹಳ ಸಿಟ್ಟಿನಿಂದ ಬಂದಿರ್ತಾನೆ. ಮತ್ತೆ ಅವನನ್ನ ಚೆನ್ನಾಗಿ ಸಮಾಧಾನ ಮಾಡಿ, ನಿನ್ನಲ್ಲಿರುವಂತಹ ತಾಪದಿಂದಾಗಿ ನಿನ್ನನ್ನು ಬಿಟ್ಟು ಹೋಗಿದ್ದಾಳೆ, ಅದರಿಂದಾಗಿ ನೀನು ಸ್ವಲ್ಪ ಶಾಂತನಾಗು, ಕೋಪವನ್ನು ಕಡಿಮೆ ಮಾಡ್ಕೋ ಅಂತ ಹೇಳಿ, ನಿನ್ನ ಹೆಂಡತಿ ನನ್ನ ಮಗಳಾದಂತಹ ಸಂನ್ಯಾದೇವಿ ಕಾಡಿನಲ್ಲಿ ಕುದುರೆಯ ರೂಪವನ್ನು ಧರಿಸಿಕೊಂಡು ವಿಹಾರ ಮಾಡ್ತಾ ಇದ್ದಾಳೆ, ತಪಸ್ಸನ್ನು ಮಾಡ್ತಾ ಇದ್ದಾಳೆ, ಅಲ್ಲಿ ಹೋಗು ಅಂತ ಕಳಿಸಿದಾಗ ಸೂರ್ಯನು ಅವಳ ಜೊತೆಯಲ್ಲಿ ಕುದುರೆಯ ರೂಪದಲ್ಲಿಯೇ ಹೋಗ್ತಾನೆ. ಮತ್ತೆ ಅವರಿಬ್ಬರು ಕೂಡ ಅಲ್ಲಿ ಅಶ್ವಿನಿ ದೇವತೆಗಳ ವೈದ್ಯರಾದಂತಹ ಅಶ್ವಿನಿ ದೇವತೆಗಳನ್ನ ಕುದುರೆಯ ರೂಪದಲ್ಲಿದ್ದಂತಹ ಸೂರ್ಯ ಮತ್ತು ಸಂನ್ಯಾದೇವಿಯರು ಪಡೀತಾರೆ ಅಂತ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೈವ ಭೂತ್ವಾಥ ವಡವೌ ನಾ ಸತ್ಯೌ ಸುಷುವೆ ಭುವಿ ಛಾಯಾ ಶನೈಶ್ಚರಂ ಲೇಭೆ ಸಾವರ್ಣಿಂ ಚ ಮನುಂ ತತಃ. ಆ ಛಾಯಾದೇವಿಗೆ ಸಾವರ್ಣಿ ಮನು, ಅದೇ ರೀತಿಯಾಗಿ ಶನೈಶ್ಚರ ಇವರಿಬ್ಬರು ಕೂಡ ಮಕ್ಕಳ ಹುಡ್ತಾರೆ. ಕನ್ಯಾಂಚ ತಪತಿಂ ಯಾವೈ ವೌರೇ ಸಂವರಣಂ ಪತಿಂ. ಅದೇ ರೀತಿಯಾಗಿ ತಪತಿ ಎಂಬಂತಹ ಹೆಸರಿನ ಮಗಳು ಕೂಡ ಅವರಿಗೆ ಹುಡ್ತಾ ಇದ್ದಾರೆ. ಇದು ಆದ್ಮೇಲೆ ನಂತರದಲ್ಲಿ ಬರುವಂತಹ ಆದಿತ್ಯ ಅರ್ಯಮ ಅಂತ. ಮೊದಲಿಗೆ ವಿವಸ್ವಾನ್ ಅಂತ ಹೇಳಿದ್ರು, ನಂತರದಲ್ಲಿ ಬರುವವನು ಅರ್ಯಮ ಅಂತ ಅವನನ್ನ ಹೇಳ್ತಾ ಇದ್ದಾರೆ. ಅರ್ಯಮ್ಣೋ ಮಾತೃಕಾ ಪತ್ನಿ ತಯೋಶ್ಚರ್ಷಣಯ ಸ್ತುತಾಃ ಯತ್ರ ವೈ ಮಾನುಷಿ ಜಾತಿ ಬ್ರಹ್ಮಣ ಚೋಪಕಲ್ಪಿತ. ಅರ್ಯಮ ಎಂಬಂತಹ ಅದಿತಿಯ ಮಗನಿಗೆ
ಮಾತೃಕೆ ಎಂಬಂತಹ ಹೆಸರಿನ ಕನ್ಯೆಯ ಜೊತೆಯಲ್ಲಿ ವಿವಾಹವಾಯಿತು. ಅವರಿಗೆ ಚರಷಣಿ ಎಂಬಂತಹ ಹೆಸರಿನ ಅನೇಕ ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಅವರಲ್ಲಿ ಮನುಷ್ಯ ಜಾತಿಯವರ ಜೊತೆಯಲ್ಲಿ ವಿವಾಹ ಅವರಿಂದ ಪ್ರಾರಂಭವಾಯಿತು. ಅದರಿಂದ ಮನುಷ್ಯರ ವಂಶಗಳ ಅಭಿವೃದ್ಧಿ ಆಯಿತು. ಇದ ಆದ್ಮೇಲೆ ಪೂಷ ಅಂತ ಮೂರನೆಯವನು. ಆ ಪೂಷ ಅನ್ನೋವನಿಗೆ ಮಕ್ಕಳೇ ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ನಾವು ಹಿಂದೆ ಒಂದು ಕಥೆಯನ್ನು ಕೇಳಿದ್ದೇವೆ. ನಾವು ದಕ್ಷ ಪ್ರಜಾಪತಿಯ ಯಾಗವನ್ನ ಮಾಡಿದಾಗ ದಕ್ಷ ಪ್ರಜಾಪತಿ ಶಿವನಿಗೆ ಹಂಗಿಸಿ ಮಾತನಾಡಿದಾಗ ಅದನ್ನ ನೋಡಿ ಗಹಗಹಿಸಿ ನಕ್ಕಂತಹ ವ್ಯಕ್ತಿ ಇವನು ಪೂಷ. ಅವನಿಗೆ ಬಂದು ಇವನು ವೀರಭದ್ರ ಬಂದು ಜೋರಾಗಿ ಮುಷ್ಟಿಯಿಂದಾಗಿ ಗುದ್ದಿದರೆ ಅವನ ಬಾಯಲ್ಲಿರೋ ಹಲ್ಲೆಲ್ಲ ಹೋಗಿಬಿಡ್ತು. ಅವನಿಗೆ ಆಮೇಲೆ ಉಳಿದ ಗಟ್ಟಿಯಾದ ಪದಾರ್ಥಗಳನ್ನು ತಿನ್ಲಿಕ್ಕಾಗಲಿಲ್ಲ. ಅದರಿಂದ ಅವನಿಗೆ ಆಹುತಿಗಳನ್ನು ಕೊಡ್ಬೇಕಾದ್ರೂ ಹಿಟ್ಟಿನ ಆಹುತಿಗಳನ್ನೇ ಕೊಡ್ತಾರೆ ಅಂತ ನಾವಲ್ಲಿ ದಕ್ಷ ಪ್ರಜಾಪತಿಯ ಯಜ್ಞದ ಸಂದರ್ಭದಲ್ಲಿ ಈ ವಿಷಯವನ್ನ ನಿರೂಪಣೆ ಮಾಡಿದ್ವಿ. ಅವನಿಗೆ ಸಂತತಿಯೇ ಇಲ್ಲ. ಪೂಷಾನ ಪತ್ಯ ಪಿಷ್ಟಾದೋ ಭಗ್ನದಂತೋ ಅಭವತ್ಪುರ ಯೋಸೌ ದಕ್ಷಾಯ ಕುಪಿತಂ ಜಹಾಸ ವಿವೃತ ದ್ವಿಜಃ. ಹಲ್ಲು ಕಿರಿದು ನಕ್ಕಿದ್ರಿಂದ ವೀರಭದ್ರ ಬಂದು ಇವನ ಹಲ್ಲನ್ನು ಮುರಿದು ಹಾಕದ. ಅವನ ಹಿಟ್ಟಿನ ಆಹುತಿಗಳನ್ನ ಭೋಗ ಮಾಡ್ತಾ ಇದ್ದಾನೆ. ತ್ವಷ್ಟೃ. ಇನ್ನ ಮುಂದಿನ ಇವು ಆದಿತ್ಯ ಯಾರು ಅಂದ್ರೆ ತ್ವಷ್ಟೃ. ಆ ತ್ವಷ್ಟೃ ದೈತ್ಯಾನುಜಾ ಭಾರ್ಯ ರಚನಾ ನಾಮ ಕನ್ಯಕಾ ಸನ್ನಿವೇಶಸ್ತಯೋರ್ಜಜ್ಞೆ ವಿಶ್ವರೂಪಶ್ಚ ವೀರ್ಯವಾನ್. ಈ ತ್ವಷ್ಟೃ ಪ್ರಜಾಪತಿಗೆ ದೈತ್ಯರಾಗಿ ಹುಟ್ಟಿದ, ದೈತ್ಯರಲ್ಲಿ ಹುಟ್ಟಿದಂತಹ, ಆ ಕುಲದಲ್ಲಿ ಹುಟ್ಟಿದಂತಹ ರಚನಾ ಎಂಬಂತಹ ಹೆಸರಿನ ಸ್ತ್ರೀಯ ಜೊತೆಯಲ್ಲಿ ವಿವಾಹವಾಗ್ತಾ ಇದೆ. ಇವರಿಬ್ಬರ ದಂಪತಿಗಳಲ್ಲಿ ವಿಶ್ವರೂಪಾಚಾರ್ಯರು ಹುಟ್ಟಿದರು. ಮಹಾಪುರೋಹಿತರು, ಒಳ್ಳೆ ಸಾಮರ್ಥ್ಯವುಳ್ಳವರು. ಆ ವಿಶ್ವರೂಪಾಚಾರ್ಯರು ತಮ್ಮ ವಸ್ತುತಃ ದೇವತೆಗಳ ವಿರೋಧಿಗಳಾದವರು ಯಾರೋ ದೈತ್ಯರು. ಆ ದೈತ್ಯರ ವಂಶದಲ್ಲಿ ಹುಟ್ಟಿದವಳು ಈ ರಚನಾ ಅನ್ನುವಂತಹ ಕನ್ಯೆ. ಅವರಿಬ್ಬರ ಸಂತಾನ ಯಾರು ಅಂತಂದ್ರೆ ವಿಶ್ವರೂಪಾಚಾರ್ಯರು. ಅಂದ್ರೆ ದೇವತೆಗಳ ಶತ್ರುಗಳಾದವರು ದೈತ್ಯರು. ಅವರಲ್ಲಿ ಒಬ್ಬಳಾದಂತಹ ರಚನಾ ಅನ್ನುವಂತಹ ಕನ್ಯೆಯ ಮಗ ವಿಶ್ವರೂಪಾಚಾರ್ಯರು. ಆ ವಿಶ್ವರೂಪಾಚಾರ್ಯರು ತಮ್ಮ ಪುರೋಹಿತನನ್ನಾಗಿ ದೇವತೆಗಳು ಈ ವಿಶ್ವರೂಪಾಚಾರ್ಯರನ್ನ ಸ್ವೀಕಾರ ಮಾಡಿ ದೊಡ್ಡ ಯಾಗವನ್ನ ಮಾಡಿದರು. ಯಾಕೆ ಅಂತಂದ್ರೆ ವಸ್ತುತಃ ಬೃಹಸ್ಪತಿ ಆಚಾರ್ಯರು ಇದ್ರಲ್ಲ, ಇವರ ಪೌರೋಹಿತ್ಯವನ್ನ ಮಾಡಿಸ್ಲಿಕ್ಕೋಸ್ಕರ, ದೇವತೆಗಳ ಪೌರೋಹಿತ್ಯವನ್ನ ಮಾಡಿಸ್ಲಿಕ್ಕೋಸ್ಕರ ಬೃಹಸ್ಪತಿ ಆಚಾರ್ಯರಿದ್ರು. ಅವ್ರಿದ್ರು ಕೂಡ ಇವ್ರು ಯಾಕೆ ಮಾಡಿಸಿದ್ರು ಅಂತಂದ್ರೆ ಬೃಹಸ್ಪತಿ ಆಚಾರ್ಯರಿಗೆ ಇಂದ್ರನ ಮೇಲೆ ಸಿಟ್ಟಾಗಿತ್ತು. ಅದಕ್ಕೋಸ್ಕರವಾಗಿ ಬೃಹಸ್ಪತಿ ಆಚಾರ್ಯರು ಆ ಇಂದ್ರನನ್ನು ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟಿದ್ರು. ಇಂದ್ರನ ಶಕ್ತಿ ಕ್ಷೀಣವಾಗಿ ದೈತ್ಯರೆಲ್ಲ ಆಕ್ರಮಣ ಮಾಡ್ಬೇಕು. ಆ ಸಂದರ್ಭದಲ್ಲಿ ಈ ವಿಶ್ವರೂಪಾಚಾರ್ಯರೆಂಬಂತಹ ಪುರೋಹಿತರನ್ನು ಇಟ್ಟುಕೊಂಡು ಅವನು ದೊಡ್ಡ ಯಾಗವನ್ನು ಮಾಡಿದ ಅಂತ ಇಷ್ಟನ್ನೇ ಹೇಳ್ತಾ ಇದ್ದಾರೆ. ತಂವೌರಿರೆ ಸುರಗಣಾ ಸ್ವಪ್ರಿಯಂ ಸ್ವಶ್ರಿಯಂ ದ್ವಿಷತಾಮಪಿ ವಿಮತೇನ ಪರಿತ್ಯಕ್ತ ಗುರುಣಾಂಗಿರಸೇನ ಯತ್. ಬೃಹಸ್ಪತಿ ಆಚಾರ್ಯರು ಕೋಪದಿಂದ ಇಂದ್ರನನ್ನ ಬಿಟ್ಟಾಗ ಇಂದ್ರನು ತನ್ನ ಸ್ಥಾನವನ್ನ ಭದ್ರವನ್ನಾಗಿ ಮಾಡಿಕೊಳ್ಬೇಕು, ಶತ್ರುಗಳನ್ನ ಜಯಿಸಬೇಕು ಎಂಬಂತಹ ಉದ್ದೇಶದಿಂದ ವಿಶ್ವರೂಪಾಚಾರ್ಯರನ್ನ ಪುರೋಹಿತರನ್ನಾಗಿ ಮಾಡಿ ಯಜ್ಞವನ್ನ ಮಾಡಿದ ಅಂತ ಸ್ವಲ್ಪ ಅವನಿಗೆ ಜಿಜ್ಞಾಸೆ ಹುಟ್ಟುವ ಹಾಗೆ ಮಾಡಿ ಕಥೆಯನ್ನ ನಿಲ್ಲಿಸ್ತಾ ಇದ್ದಾರೆ. ಇದು ಆದ್ಮೇಲೆ ಮತ್ ಪರೀಕ್ಷಿತ ರಾಜನಿಗೆ ಸಂದೇಹ ಬರುತ್ತೆ. ಇಂದ್ರನಿಗೆ ಬೃಹಸ್ಪತಿ ಆಚಾರ್ಯರ ಮೇಲೆ ವಿಶೇಷವಾದ ಗೌರವ ಇದೆ, ಅವನ್ ಯಾಕೆ ಬೃಹಸ್ಪತಿ ಆಚಾರ್ಯರಿಗೆ ಅವಮಾನ ಮಾಡ್ದ, ಆ ಬೃಹಸ್ಪತಿ ಆಚಾರ್ಯರು ಯಾಕೆ ಇಂದ್ರನನ್ನು ಬಿಟ್ಟು ಹೋದ್ರು ಅಂತ ಅನೇಕ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾನೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಲಿಕ್ಕೋಸ್ಕರವಾಗಿ ಮುಂದೆ ಕಥಾಭಾಗ ಪ್ರಾರಂಭವಾಗ್ತಾ ಹೋಗತ್ತೆ. ಆ ಬೃಹಸ್ಪತಿ ಆಚಾರ್ಯರಿಗೆ ಅವಮಾನವಾದಂತಹ ಪ್ರಸಂಗ ಏನು, ಬೃಹಸ್ಪತಿ ಆಚಾರ್ಯರು ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣ ಇಂದ್ರನ ಶಕ್ತಿ ಕಡಿಮೆ ಆಗಿರುತ್ತೆ ಅಂತ ದೈತ್ಯರು ಇಂದ್ರನ ಮೇಲೆ ಆಕ್ರಮಣ ಮಾಡಿದರು. ಮತ್ತೆ ಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ಬೇಕು ಅಂತ ಯಜ್ಞ ಮಾಡ್ಲಿಕ್ಕೆ ಹೊರಟಂತಹ ಇವನಿಗೆ ಪುರೋಹಿತರ ಯಾರೂ ಸಿಗದೇ ಇದ್ದಾಗ ವಿಶ್ವರೂಪಾಚಾರ್ಯರನ್ನ ಸ್ವೀಕಾರ ಮಾಡಿ ದೊಡ್ಡ ಯಜ್ಞವನ್ನ ಮಾಡಿ ಅದರಿಂದ ಸಾಮರ್ಥ್ಯವನ್ನು ಪಡೆದುಕೊಂಡ. ಮತ್ತೆ ವಿಶ್ವರೂಪಾಚಾರ್ಯರನ್ನೇ ಸಂಹಾರ ಮಾಡಿದ. ಈ ಕಥೆಗಳೆಲ್ಲವನ್ನೂ ಕೂಡ ಮುಂದೆ ಅದ್ಭುತವಾದಂತಹ ಕಥಾ ಪ್ರಪಂಚ ತೆರೆದುಕೊಳ್ಳುತ್ತೆ. ಅದಕ್ಕೆ ಪೀಠಿಕಾ ರೂಪವಾಗಿ ಇಷ್ಟು ವಿಷಯಗಳನ್ನ ನಿರೂಪಣೆ ಮಾಡಿದ್ದಾರೆ. ಮತ್ತೆ ಮುಂದಿನ ಕಥಾಭಾಗವನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ತುಂಬಾ ವಂಶಾವಳಿ ಇದೆ, ಕೇಳಲಿಕ್ಕೆ ಬಹಳ ಇದು ಬೇಸರ ಅಂತ ಅನ್ನಿಸಬಹುದು. ಆದ್ರೆ ಜೀವನದಲ್ಲಿ ಒಮ್ಮೆ ಆದ್ರೂ ಕೇಳಬೇಕು ಅನ್ನೋ ಉದ್ದೇಶದಿಂದ ಎಲ್ಲರ ಹೆಸರುಗಳನ್ನ ಎಷ್ಟಾಗತ್ತೋ ಅಷ್ಟನ್ನೂ ಸಂಗ್ರಹ ಮಾಡಿ ನಿರೂಪಣೆ ಮಾಡಿದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ
ತೇನ ಪ್ರೀಣಾತು ಕೇಶವಃ. ಶ್ರೀಕೃಷ್ಣಾರ್ಪಣಮಸ್ತು.